ನೋಡಿ, ಒಂದು ಕರುಣಾಜನಕ ಕಥೆಯನ್ನು ಹೊತ್ತು ಇವತ್ತು ನಿಮ್ಮ ಮುಂದೆ ನಾವು ಬಂದಿದ್ದೀವಿ. ಮನುಷ್ಯನಿಗಲ್ಲದೆ ಇನ್ಯಾರಿಗಾಗ್ತಾರೆ ಅಂತ ಕೇಳ್ತಾರೆ. ಆದರೆ ಮನುಷ್ಯರಿಗೆ ಯಾವ ರೀತಿಯಲ್ಲೂ ಸಹಾಯ ಮಾಡಲಾಗದ ಸ್ಥಿತಿ, ಒಂದು ಹಂತದಲ್ಲಿ ಅದನ್ನು ಅಸಹಾಯಕತೆ ಅಂತಲೂ ಬೇಕಾದರೂ ಅಂದ್ಕೋಬಹುದು. ಆ ರೀತಿ ಘಟನಾವಳಿಗಳು ನಡೀತಾ ಹೋಗ್ತಾ ಇದೆ. ನೀವೆಲ್ಲ ಪ್ರತಿನಿತ್ಯ ನೋಡ್ತಾ ಇದ್ದೀರಾ, ಬೆಂಗಳೂರಿನಲ್ಲಿ ಒಂದು ಕಡೆ ರೋಡ್ ರೇಜ್ ವಿಪರೀತವಾಗ್ತಾ ಇರ್ತಕ್ಕಂಥದ್ದು. ಮನುಷ್ಯನಿಗೆ ತಾಳ್ಮೆನೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ. ಮನುಷ್ಯ ಅಯ್ಯೋ ಯಾರಿಗೇನಾದರೂ ಆಗಲಿ, ನನಗೇನಪ್ಪ ಆಗಬೇಕು, ನಾನು ಸರಿಯಾಗಿದ್ದರೆ ಸಾಕು ಅಂತ. ಸತ್ತೋಯ್ತಾ ಹಾಗಾದರೆ ಮನುಷ್ಯತ್ವ, ಮಾನವೀಯತೆ ಜನತೆಯಲ್ಲಿ ಅಂತಕ್ಕಂಥ ಪ್ರಶ್ನೆ. ಕರುಣೆಯ ಅಂದರೆ ಕಣ್ಮರೆಯಾಯ್ತಾ ಕರುಣೆ ಅಂತಕ್ಕಂಥ ಪ್ರಶ್ನೆ ಮೂಡುತ್ತೆ. ದಯವೇ ಇಲ್ಲ ಜನರಲ್ಲಿ, ಅನುಕಂಪನೆ ಇಲ್ಲ, ಒಬ್ರಿಗೆ ಸಹಾಯ ಮಾಡೋ ಮನಸ್ಥಿತಿನೇ ಇಲ್ಲ. ನಿಮ್ಮ ಧೋರಣೆಗೆ ಧಿಕ್ಕಾರ. ಯಾರು ಇದಕ್ಕೆ ಕಾರಣೀಭೂತರಾಗಿದ್ದಾರೋ ಅವರಿಗೆ ಧಿಕ್ಕಾರ. ಒದ್ದಾಡಿ ಒಂದು ಜೀವನೇ ಹೊರಟು ಹೋಗಿದೆ. ಅದಕ್ಕೆ ಹೇಳೋದು, ಈ ಸುದ್ದಿ ನೋಡಿದ ಮೇಲಾದರೂ ಮೊದಲು ಮಾನವರಾಗಿ, ಹೃದಯವಂತರಾಗಿ ಅಂತ ಒಂದು ಕರುಣಾಜನಕ ಕಥೆಯನ್ನು ನಿಮ್ಮ ಮುಂದೆ ತಂದಿದ್ದೀವಿ. ಬೆಂಗಳೂರಿನಲ್ಲಿ ಪ್ರತಿನಿತ್ಯದ ಜೀವನ ಇದೆಯಲ್ಲ, ಅದೊಂದು ರೀತಿ ಬ್ಯುಸಿ ಜೀವನ ಬಿಡಿ. ಬೆಂಗಳೂರಿನಲ್ಲಿ ದುಡಿಯೋಕ್ಕೋಸ್ಕರನೇ ಬರ್ತಾರೆ. ಆದರೆ ಅದರ ನಡುವೆನೂ ಕೂಡ ಅಲ್ಲೊಂದು ಇಲ್ಲೊಂದು ಯಾರಿಗೋ ಸಹಾಯ ಮಾಡಿದಂತಹ ಕಥೆಗಳು ಬಂದ್ರೂ, ಬಟ್ ಈಗ ಪರಿಸ್ಥಿತಿ ಹಾಗಿಲ್ಲ. ಡೀಟೇಲ್ಸನ್ನು ಹೇಳ್ತಾ ಹೋಗ್ತೀವಿ. ನಿಜ ನೋಡಿ, ಹುಟ್ಟು ಮತ್ತು ಸಾವು ಯಾರ ಕೈನಲ್ಲೂ ಇಲ್ಲ. ಆದರೆ ಒಬ್ಬ ವ್ಯಕ್ತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಅವಕಾಶ ಇದ್ದಾಗ ಸಮಾಜ ಹೇಗೆ ಕೈ ಚೆಲ್ತು ಅನ್ನೋದನ್ನು ನಾವು ಹೇಳ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಅಮಾನವೀಯ ಘಟನೆ, ಘನಘೋರ ಘಟನೆ, ಕಣ್ಣೀರು ತರಿಸುವ ದೃಶ್ಯ. ಹೃದಯಾಘಾತ ಆಗಿ ರಸ್ತೆಯಲ್ಲಿ ಒದ್ದಾಡ್ತಾ ಇದ್ರು ಕೂಡ ಜನ ನೋಡ್ಕೊಂಡು ಹೋಗ್ತಾರೆ, ಕೆಲವರು ವಿಡಿಯೋ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಬಟ್ ಸಹಾಯದ ಕೈಗಳು ಈ ಕುಟುಂಬವನ್ನ ತಲುಪೋದೇ ಇಲ್ಲ. ಪತಿಯನ್ನ ಉಳಿಸ್ಕೊಳ್ಳೋದಕ್ಕೆ ಪತ್ನಿ ಹೋರಾಟ, ಗೋಳಾಟ, ಎಲ್ಲಾ ಡೀಟೇಲ್ಸ್ ಇದರಲ್ಲಿದೆ. ಏನಾಯ್ತು ಅಂತ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. 34 ವರ್ಷದ ಯುವಕನೊಬ್ಬನಿಗೆ ಮೈನರ್ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದು ಕೂಡ ಬೆಳಗಿನ ಜಾವ, ನಸುಕಿನ ಜಾವ 4 ಗಂಟೆ ಸಂದರ್ಭ. ಆ ಟೈಮಲ್ಲಿ ಆಂಬ್ಯುಲೆನ್ಸ್ ಸಿಗದ ಹಿನ್ನೆಲೆಯಲ್ಲಿ ಬೈಕ್ನಲ್ಲೇ ಆಸ್ಪತ್ರೆಗೆ ಹೋಗ್ತಾ ಇದ್ರು ದಂಪತಿ. ಈ ವೇಳೆ ಚಲಿಸ್ತಾ ಇದ್ದ ಬೈಕ್ನಲ್ಲಿಯೇ ಆತನಿಗೆ ಹೃದಯಾಘಾತ ಜೋರಾಗುತ್ತೆ, ಎದೆ ನೋವು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಸಂದರ್ಭದಲ್ಲಿ ಆತನಿಗೆ ಬೈಕ್ ಓಡಿಸೋಕ್ಕಾಗಲ್ಲ, ನಿಲ್ಲಿಸ್ಬಿಡ್ತಾನೆ. ಪತ್ನಿ ಕೈ ಮುಗಿದು ಅಂಗಲಾಚಿದ್ರು ಕೂಡ ಜನ ಯಾರೂ ಸಹಾಯಕ್ಕೆ ಬಂದಿಲ್ಲ. ತಕ್ಷಣಕ್ಕೆ ಸಿಗದ ಸಹಾಯ, ರಸ್ತೆಯಲ್ಲಿಯೇ ಪ್ರಾಣ ಬಿಟ್ಟಿದ್ದಾನೆ ಯುವಕ. ಸಾವಿನ ಕೊನೆಯ ಕ್ಷಣಗಳು ಪಬ್ಲಿಕ್ ಟಿವಿಯಲ್ಲಿ ನಿಮಗೆ ತೋರಿಸ್ತೀವಿ. ರೈಟ್, ಮೊದಲ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇದ್ದೀರಾ. ಬೈಕ್ ಓಡಿಸುವಾಗಲೇ ಹೃದಯಾಘಾತವಾಗುತ್ತೆ. ನೋಡಿ ಆ ದೃಶ್ಯ ನೋಡಿ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಬೈಕಲ್ಲಿ ಹೋಗ್ತಾ ಇದ್ದವರು ಏಕಾಏಕಿ ರಪ್ ಅಂತ ಬಿದ್ದುಬಿಡ್ತಾರೆ. ಆ ಬಿದ್ದ ರಭಸ ಹೆಂಗಿತ್ತು ಅಂದರೆ, ಆ ಬೈಕು ರೋಡ್ಗೆ ರಬ್ಬಾಗಿ ಬೆಂಕಿ ಸ್ಪಾರ್ಕಲ್ ಬರುತ್ತೆ. ಅವ್ರು ಕೆಳಗಡೆ ಬೀಳ್ತಾರೆ. ಬಿದ್ದಾಗ ಅವರು ಒಬ್ಬ ಓಡ್ ಬಂದು ಅವ್ರನ್ನ ಅವರು ಕಾಪಾಡಿಕೊಳ್ಳುವಂತಹ ಪ್ರಯತ್ನ. ಬೆಳಗಿನ ಜಾವ 4 ಗಂಟೆ 21 ನಿಮಿಷಕ್ಕೆ ನಡೆದದ್ದು. ಟೈಮ್ ಸಮೇತ ಎಕ್ಸ್ಪ್ಲೈನ್ ಮಾಡ್ತೀವಿ, ಯಾಕಂದರೆ ಹೃದಯಾಘಾತ ಸಮಯಕ್ಕೆ ಪ್ಯಾರಲಲ್ ಆಗಿ ನಾವು ಲಿಂಕ್ ಮಾಡಬೇಕು. ಹೇಳ್ತೀವಿ ನಿಮಗೆ. ಪತಿ ಸಹಾಯಕ್ಕೆ ಬರುವಂತೆ ಕಾರು, ಬೈಕ್ಗಳನ್ನು ನಿಲ್ಲಿಸೋದಕ್ಕೆ ಯತ್ನಿಸ್ತಾರೆ ಪತ್ನಿ. ಅಸಹಾಯಕ ಹೋರಾಟ ಅವ್ರದ್ದು ಹೇಗಾಗತ್ತೆ ಅನ್ನೋದನ್ನು ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ನಿಲ್ಲಿಸಿದ ವಾಹನಗಳ ಮೂಲಕ ಆಸ್ಪತ್ರೆಗೆ ಸಾಗಿಸೋದಕ್ಕೆ ಪ್ರಯತ್ನ ಪಡ್ತಾರೆ, ಬಟ್ ಆಗಲ್ಲ ಅದು. ಬೆಳಗಿನ ಜಾವ 4:22 ಸಮಯ, ಬಿದ್ದು 1 ನಿಮಿಷ ಆಗಿದೆ. ಆಕೆ ಸಿಕ್ಕ ವಾಹನಗಳ ಕೈಗೆ ಕೈ ಬೀಸಿ, ಕೈ ಮುಗಿದು ಕೇಳ್ಕೊಳ್ತಾಳೆ, ಯಾರಾದರೂ ಒಬ್ರು ನಿಲ್ಲಿಸಿ. ಆಕೆಯ ಚಡಪಡಿಕೆ ಪ್ರತಿ ಹಂತದಲ್ಲಿ ನೋಡ್ತಾ ಇದ್ದೀರಾ ವಿಜುವಲ್ಸ್ ಅಲ್ಲಿ. ಆಕೆಯ ಅಸಹಾಯಕ ಹೋರಾಟವನ್ನು ನೀವು ಗಮನಿಸ್ತಾ ಇದ್ದೀರಾ. ಬಟ್ ಯಾರೂ ಕೂಡ ಆಕೆಯ ಸಹಾಯಕ್ಕೆ ಮುಂದಾಗಲ್ಲ. ಮಹಾನಗರಗಳಲ್ಲಿ ಮನುಷ್ಯತ್ವಕ್ಕೆ ಬೆಲೆ ಇದೆಯಾ ಇಲ್ವಾ ಅನ್ನೋದನ್ನ ನಿಮಗೆ ಈ ದೃಶ್ಯ ನೀಟಾಗಿ ಹೇಳುತ್ತೆ. ಒಬ್ಬ ವ್ಯಕ್ತಿ ಕಾನ್ಷಿಯಸ್ ತಪ್ಪಲ್ಲಿ ಬಿದ್ದಿದ್ದಾನೆ, ಪ್ರಜ್ಞೆ ಇಲ್ಲ.
ನೋಡ್ತಾರೆ, ಸ್ಲೋ ಮಾಡ್ತಾರೆ, ಮುಂದಕ್ಕೆ ಹೋಗ್ತಾರೆ. ಕೆಲವರು ನೋಡೋ ಗೋಜಿಗೂ ಹೋಗಲ್ಲ. ಮಹಾನಗರಗಳಲ್ಲಿ ಯಾರಿಗಾದ್ರೂ ಸಾವು ಯಾವ ಕಾರಣಕ್ಕಾಗುತ್ತೆ ಅನ್ನೋದಕ್ಕೆ ಈ ದೃಶ್ಯ ಸಾಕ್ಷಿ ಹೇಳ್ತಾ ಇದೆ. ನಾವು ಅದೇ ಹೇಳ್ತಾ ಇದ್ದಿದ್ದು, ಅಂದ್ರೆ ಇಲ್ಲಿ ಹಂತ ಹಂತಗಳನ್ನ ಅವನ್ನ ಉಳಿಸ್ಕೊಳ್ಳೋದಕ್ಕೆ ಅವಕಾಶ ಇತ್ತು, ಬಟ್ ಸಮಾಜದ ಭಾಗ ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ನೋಡಿ, ಸಾಮಾನ್ಯ ಹಾರ್ಟ್ ಅಟ್ಯಾಕ್ ಆದಾಗ ಗೋಲ್ಡನ್ ಅವರ್ ಅಂತ ಇರುತ್ತೆ, ಅಷ್ಟರಲ್ಲಿ ಹಾಸ್ಪಿಟ್ಲಿಗೆ ಸೇರಿಸಬೇಕು, ಆಗಿಲ್ಲ. ಬೆಂಗಳೂರಿನ ಬನಶಂಕರಿ ಸಮೀಪದ ಕದಿರೇನಹಳ್ಳಿಯಲ್ಲಿ ನಡೆದಂತಹ ಘಟನೆ ಇದು. ಡಿಸೆಂಬರ್ 13 ಬೆಳಗಿನ ಜಾವ 3 ದಿನದ ಹಿಂದೆ 3:30 ಸುಮಾರಿಗೆ ಎದೆನೋವು ಶುರುವಾಗುತ್ತೆ. ಬೈಕ್ನಲ್ಲಿ ಕತ್ತರಿಗುಪ್ಪೆಯ ಖಾಸಗಿ ಆಸ್ಪತ್ರೆಗೆ ದಂಪತಿ ಭೇಟಿ ಕೊಡ್ತಾರೆ. ECG ಮಾಡಿದಾಗ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿರೋದು ಪತ್ತೆಯಾಗುತ್ತೆ. ಪ್ರಾಥಮಿಕ ಚಿಕಿತ್ಸೆ ನೀಡದೆ ಜಯದೇವ ಆಸ್ಪತ್ರೆಗೆ ಹೋಗಿ ಅಂತ ಸೂಚನೆ ಕೊಡ್ತಾರೆ. ಆಂಬ್ಯುಲೆನ್ಸ್ ಕೂಡ ಕೊಡದೆ ಬೇಗ ಹೋಗಿ ಅಂತ ಸೂಚನೆ ಕೊಡ್ತಾರೆ. ಜಯದೇವ ಆಸ್ಪತ್ರೆಗೆ ಬೈಕ್ನಲ್ಲಿ ಹೋಗಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ. 3ನೇ ದೃಶ್ಯವನ್ನು ತೋರಿಸ್ತೀವಿ. ಯಾರೂ ಸಹಾಯಕ್ಕೆ ಬರಲಿಲ್ಲ. ಬೆಳಗಿನ ಜಾವ 4:25. ಇದು ಅವತ್ತಿನ ವಿವರವನ್ನು ನಿಮಗೆ ನಾವು ಕೊಡ್ತಾ ಇರೋದು. ಡಿಸೆಂಬರ್ 13ನೇ ತಾರೀಕು ಬೆಳಗ್ಗೆ ಮನೆಯಲ್ಲಿ ಮಲಗಿರ್ಬೇಕಾದ್ರೆ 3:00 ಎದೆನೋವು ಕಾಣಿಸ್ಕೊಳ್ಳುತ್ತೆ. ಯಾವುದೋ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಹೋದಾಗ ECG ಮಾಡಿದ್ದಾರೆ, ಬಟ್ ಅಲ್ಲೇ ಏನಾದರೂ ಒಂದು CPR ಆ ಥರ ಏನಾದರೂ ಮಾಡಬಹುದಾಗಿತ್ತು. ಬಟ್ ಡಾಕ್ಟರ್ಸ್ ಇದ್ರಾ ಇಲ್ವಾ ಗೊತ್ತಿಲ್ಲ, ಜಯದೇವ ಕಳಿಸಿದ್ದಾರೆ. ನೋಡಿ, ಜೀವ ಹೋಗ್ತಾ ಇದ್ರು, ಜನ ನೆರವಿಗೆ ಬರಲಿಲ್ಲ. ಅವಕಾಶ ಇತ್ತು ಕೆಲವರಿಗೆ ಉಳಿಸೋದಕ್ಕೆ. ಸ್ಥಳಕ್ಕೆ ಅಕ್ಕ ದೌಡಾಯಿಸ್ತಾರೆ, ಅಂದರೆ ವ್ಯಕ್ತಿಯ ಅಕ್ಕ. ಜೀವ ಉಳಿಸೋದಕ್ಕೆ ಅಕ್ಕನಿಂದ ನಡು ರಸ್ತೆಯಲ್ಲೇ ಸತತ ಪ್ರಯತ್ನ ಆಗುತ್ತೆ. CPR ಮಾಡಿ ಬದುಕಿಸುವಂತಹ ಪ್ರಯತ್ನವನ್ನು ಅಕ್ಕ ಶುಭಶ್ರೀ ಮಾಡ್ತಾರೆ, ಬಟ್ ಸಾಧ್ಯ ಆಗಲ್ಲ. ಆಕೆನೂ ಸರ್ವ ಪ್ರಯತ್ನ ಮಾಡ್ತಾರೆ. ನಂಬರ್ ನೋಡ್ತಾ ಇದ್ದೀರಲ್ಲ ನೀವು, ತೋರಿಸ್ತಾ ಇದೀವಿ, ಬ್ಲಿಂಕ್ ಆಗ್ತಿದೆಯಲ್ಲ, ಅದು ವೆಹಿಕಲ್ಗಳ ಸಂಖ್ಯೆ. 11 ವೆಹಿಕಲ್ ಪಾಸ್ ಆಗಿದೆ, ಯಾರೂ ನಿಲ್ಲಿಸಿಲ್ಲ. ಕಿಟಕಿಯಿಂದ ಇಣುಕು ನೋಡ್ತಾರೆ, ಹೊರಟು ಬಿಡ್ತಾರೆ, ಇಣುಕು ನೋಡ್ತಾರೆ, ಹೊರಟು ಬಿಡ್ತಾರೆ. ಯಾರಾದರೂ ಒಬ್ಬರು ನಿಲ್ಲಿಸಿ ಅವ್ರನ್ನ ಕಾರ್ಗೆ ಹತ್ತಿಸ್ಕೊಂಡು ಪಕ್ಕದಲ್ಲಿರೋ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ರೆ ಪ್ರಾಣ ಉಳಿಸ್ಬಹುದಾಗಿತ್ತು, ಆದರೆ ಆಗಿಲ್ಲ. 12ನೇ ವೆಹಿಕಲ್ ಪಾಸ್ ಆಗ್ತಾ ಇದೆ ನೋಡಿ. ಬೆಳಗಿನ ಜಾವ 4:20-25 ಅಷ್ಟು ವೆಹಿಕಲ್ ಓಡಾಡ್ತಾ ಇದೆ ಅಲ್ಲಿ. ಕತ್ತರಿಗುಪ್ಪೆ ಅಂತಂದರೆ ನಿಮಗೆ ಹೆಚ್ಚು ಕಡಿಮೆ ವೆಹಿಕಲ್ ಮೂವ್ಮೆಂಟ್ಸ್ ಚೆನ್ನಾಗಿರುತ್ತೆ ಅಲ್ಲಿ. ಏನು ಔಟ್ಸ್ಕರ್ಟ್ಸ್ ಅಲ್ಲ, ವೆಹಿಕಲ್ಲೇ ಇಲ್ಲ ಅನ್ನೋದಕ್ಕಾಗಲ್ಲ, ಇದೆ. ನಿಲ್ಲಿಸ್ತಾ ಇಲ್ಲ ಯಾರು. ಅಲ್ಲಿ ಅವರ ಹೆಂಡತಿ ಇದ್ದಾರೆ, ಅವರು ಬಿದ್ದಿದ್ದಾರೆ, ಅವರು ಗಾಯ ಆಗಿದೆ, ಬಟ್ ಅವ್ರು ಕೇರ್ ಮಾಡ್ತಾ ಇಲ್ಲ. ಫೋನ್ ಮಾಡಿ ಆ ಅಕ್ಕನ್ನ ಕರೆಸ್ಕೊಂಡಿದ್ದಾರೆ, ಶುಭಶ್ರೀನ ಕರೆಸ್ಕೊಂಡಿದ್ದಾರೆ. ಆಕೆ CPR ಮಾಡ್ತಾ ಇದ್ದಾರೆ. ಒಬ್ಬರು ಗಾಡಿ ನಿಲ್ಲಿಸಿ ಅಂತಾರೆ, ಒಬ್ಬರು CPR ಮಾಡ್ತಾರೆ, ಬಟ್ ಯಾರು ಗಾಡಿ ನಿಲ್ಲಿಸ್ತಾ ಇಲ್ಲ. ಯಾರಾದರೂ ಒಬ್ಬರು ಸಹಾಯ ಹಸ್ತ ಚಾಚಿದ್ರು ಕೂಡ ಆ ಗೋಲ್ಡನ್ ಅವರ್ನಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರೆ ಲೈಫ್ ಸಪೋರ್ಟ್ ಸಿಕ್ಕಿರ್ತಿತ್ತು. ಅಥವಾ ಒಂದು ಆ್ಯಂಬುಲೆನ್ಸ್. ನೀವು ದಿನ ಬೆಂಗಳೂರಿನಲ್ಲಿ ಓಡಾಡಬೇಕಾದ್ರೆ ಟ್ರಾಫಿಕ್ಕಲ್ಲಿ ನಿಮಗೆ ದಿನನಿತ್ಯ ಆ್ಯಂಬುಲೆನ್ಸ್ ಸಿಗುತ್ತೆ ರೋಡಲ್ಲಿ. ಏನಪ್ಪ ಬೆಂಗಳೂರು ಇಷ್ಟು ಆ್ಯಂಬುಲೆನ್ಸ್ ಓಡಾಡುತ್ತೆ ಅಂತೀರಾ, ಬಟ್ ಸಮಯಕ್ಕೆ ತಕ್ಕನಾಗ ಯಾವುದೂ ಸಿಗಲ್ಲ, ನಮಗೆ ಬೇಕು ಅಂದಾಗ ಸಿಗಲ್ಲ. ಪ್ರಶ್ನೆ ಇರೋದು, ನಮ್ಮಂತೆಯೇ ಒಬ್ಬ ಮನುಷ್ಯ ಬಿದ್ದು ನರಳಾಡ್ತಾ ಇರಬೇಕಾದ್ರೆ ನಾವು ಇಷ್ಟೊಂದು ಕಲ್ಲು ಹೃದಯಹೀನರಾಗೋದಕ್ಕೆ ಸಾಧ್ಯ ಇದೆಯಾ ಅನ್ನೋದು ಪ್ರಶ್ನೆ. ಬೇಕಾದಷ್ಟು ಎಕ್ಸಾಂಪಲ್ಸ್ ನೋಡ್ತೀವಿ ನಾವು. ಬೆಂಗಳೂರಿನಲ್ಲಿ ಆಕ್ಸಿಡೆಂಟ್ ಆದರೆ ಫಸ್ಟು ಯಾರೂ ಸಹಾಯಕ್ಕೆ ಬರಲ್ಲ, ಮೊದಲು ಮೊಬೈಲ್ನ ತಗೊಂಡು ಶೂಟ್ ಮಾಡೋಕ್ಕೆ ಶುರು ಮಾಡ್ತಾರೆ, ರೆಕಾರ್ಡ್ ಮಾಡ್ಕೊಳ್ಳೋಕೆ ಹೋಗ್ತಾರೆ. ನೋಡಿ, ಇದೆಲ್ಲವೂ ಕೂಡ ನಡೆದಿರ್ತಕ್ಕಂಥದ್ದು 1 ಗಂಟೆಯ ಅವಧಿಯ ಒಳಗೆ. ಕೇವಲ 7 ನಿಮಿಷಗಳು ಕಾಣಿಸುತ್ತೆ. ಕಾಣಿಸ್ಕೊಂಡಾಗಿದ್ದು 3:00. ಹೌದು, ಇಲ್ಲಿ ನೋಡಿ, ಕೊನೆಗೂ ಒಬ್ಬ ಕ್ಯಾಬ್ ಚಾಲಕ ಕರುಣೆ ತೋರಿಸ್ತಾನೆ. ಸಮೀಪದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡ್ತಾನೆ ಚಾಲಕ, ಯಾರೋ ಒಬ್ಬ. ಆಮೇಲೆ ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ವೆಂಕಟರಮಣ ಅನ್ನೋರು ಪ್ರಾಣ ಬಿಟ್ಟಿದ್ರು. ವಿಜುವಲ್ಸ್ ಗಮನಿಸ್ತಾ ಇದ್ದೀರಾ? ಪ್ರಯತ್ನ ಪಟ್ಟರು, ಬಟ್ ಯಾವುದೂ ಕೂಡ ಫಲ ಕೊಡಲಿಲ್ಲ. ಅಲ್ಲಿ ಹಂತ ಹಂತಗಳಲ್ಲಿ ಆ ವ್ಯಕ್ತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಅವಕಾಶ ಇತ್ತು, ಬಟ್ ಸಮಾಜದ ಕೆಲವರು, ಆ ಸಂದರ್ಭದಲ್ಲಿ ಅಲ್ಲಿ ಹಾದು ಹೋಗ್ತಾ ಇದ್ದ ಕೆಲವರು ಇವನನ್ನು ಉಳಿಸ್ಬೇಕು ಅನ್ನೋದನ್ನು ಪ್ರಯಾರಿಟಿಯಾಗಿ ತಗೊಳ್ಳೇ ಇಲ್ಲ. ಅದಕ್ಕೆ ಅನ್ಯಾಯದ ಸಾವಿದು. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರಕಾಶ್, ಅನ್ಯಾಯದ ಸಾವು, ಸಮಾಜ ಮತ್ತು ಆಸ್ಪತ್ರೆಗೆ ಇವರನ್ನು ಉಳಿಸ್ಕೊಳ್ಳುವಂತಹ ಅವಕಾಶ ಇತ್ತು, ಬಟ್ ಒಂದು ನಿರ್ಲಕ್ಷ್ಯ ಧೋರಣೆ ಮತ್ತು ನಮಗೂ ಇದಕ್ಕೂ ಏನು ಸಂಬಂಧ, ನಾವು ಯಾಕೆ ಮೂಗು ತೂರಿಸ್ಬೇಕು ಅನ್ನುವಂತಹ ಜನರ ಮನಸ್ಥಿತಿ ಇವತ್ತು ಈ ವ್ಯಕ್ತಿಯನ್ನ ಕುಟುಂಬ ಕಳ್ಕೊಳ್ಳೋ ರೀತಿ ಆಗಿದೆ. ಖಂಡಿತವಾಗ್ಲೂ ಕೂಡ ಜನರಿಗೆ ಇದೊಂದು ಪಾಠ. ಜೀವವನ್ನು ಉಳಿಸಬೇಕಾಗಿರುವಂತಹ ಜನ ಮಾನವೀಯತೆಯನ್ನು ತೋರಲಿಲ್ಲ, ಅಲ್ಲಿ ಕರುಣೆ ಅನ್ನುವಂಥದ್ದು ತೋರಿಸಲಿಲ್ಲ.
ಒಂದು ಕ್ಷಣ ಆ ಜೀವದ ಬಗ್ಗೆ ಯೋಚನೆ ಮಾಡಿದ್ರು ಕೂಡ ಇವತ್ತು ಆ ಕುಟುಂಬಕ್ಕೆ ಇಂತಹ ಸ್ಥಿತಿ ಬರ್ತಾ ಇರಲಿಲ್ಲ. ರಸ್ತೆಯಲ್ಲೇ ಬಿದ್ದು ಒದ್ದಾಡ್ತಾ ಇದ್ರು ಕೂಡ, ಸುಮಾರು 10 ನಿಮಿಷಗಳ ಕಾಲ ಒದ್ದಾಡ್ತಾ ಇದ್ರು ಕೂಡ ಯಾರೊಬ್ಬರು ಕೂಡ ಸಹಾಯಕ್ಕೆ ಬರೋದಿಲ್ಲ. ಕೇವಲ ಒಂದೇ ಒಂದು ಕಾರಲ್ಲಿ ನಿಲ್ಸಿದ್ರು ಕೂಡ ಕ್ಯೂ ನಿಲ್ತಾ ಇತ್ತು ಕಾರುಗಳು. ಸೊ ಅಲ್ಲಿಂದ ಕೇವಲ 900 ಮೀಟರ್ ಅಂತರದಲ್ಲಿ ಒಂದು ಹಾಸ್ಪಿಟಲ್ ಇತ್ತು, ಅಲ್ಲಿಗೆ ಸಾಗಿಸಬಹುದಾಗಿತ್ತು. ಆದರೆ ಯಾವೊಬ್ಬನು ಕೂಡ ಅಲ್ಲಿ ಕಾರನ್ನ ನಿಲ್ಸೋದಿಲ್ಲ, ಅವರ ಸಹಾಯಕ್ಕೆ ಕೂಡ ಬರೋದಿಲ್ಲ. ಅವರ ಪತ್ನಿ ಅಲ್ಲಿ ಕೈ ಕಾಲು ಮುಗಿತಾರೆ, ಅಂಗಲಾಸ್ತಾರೆ, ಕೂಡಲೇ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಬೇಕು, ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೇಳಿ ಗೋಗೆರಿತಾರೆ. ಆದರೆ ಒಬ್ಬರ ಮನಸ್ಸು ಕೂಡ ಕರಗೋದಿಲ್ಲ. ಇಲ್ಲಿ ಮಾನವೀಯತೆ ಸತ್ತು ಹೋಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಕೊನೆಗೆ 10 ನಿಮಿಷದ ಬಳಿಕ ಒಬ್ಬ ಕ್ಯಾಬ್ ಚಾಲಕ ಬರ್ತಾನೆ. ಆ ನಂತರ ಆ ಕ್ಯಾಬ್ ಚಾಲಕನಿಗೆ ನಿರಂತರ ಕಾಲ್ ಬರ್ತಾ ಇದ್ರು ಕೂಡ ಹಾಸ್ಪಿಟಲ್ಗೆ ದಾಖಲು ಮಾಡುವಂಥ ಕೆಲಸ ಮಾಡ್ತಾನೆ. ಅಷ್ಟರ ವೇಳೆಗಾಗಲೇ ಆ ಜೀವ ಕೂಡ ಹೋಗಿರುತ್ತೆ. ಮುಖವಾಗಿ ಇದೆಲ್ಲ ಆಗಿರೋದು ಕೂಡ ಒಂದು 40 ನಿಮಿಷ ಅಥವಾ ಒಂದು 60 ನಿಮಿಷದ ಒಳಗಡೆ ಆಗಿರುವಂಥದ್ದು. ಮನೆಯಲ್ಲಿ ಮಲಗಿದಂಥ ಸಂದರ್ಭದಲ್ಲಿ ತೀವ್ರ ಎದೆ ನೋವಾಗುತ್ತೆ. ಅಲ್ಲಿ ಅವರಿಗೆ ವಾಂತಿ ಮಾಡ್ಕೊಳ್ತಾರೆ. ಒಂದು ಹಾಸ್ಪಿಟಲ್ಗೆ ಹೋಗ್ತಾರೆ, ಅಲ್ಲಿ ವೈದ್ಯರು ಇರೋದಿಲ್ಲ. ಮತ್ತೊಂದು ಹಾಸ್ಪಿಟಲ್ಗೆ ಹೋಗ್ತಾರೆ, ಅಲ್ಲಿ ECGಯನ್ನು ಮಾಡ್ತಾರೆ, ಅಲ್ಲಿ ವೇರಿಯೇಷನ್ ಆಗಿರುವಂಥದ್ದು ಗೊತ್ತಾಗುತ್ತೆ. ಅದಾದ ಬಳಿಕ ಅಲ್ಲಿ ಆಂಬುಲೆನ್ಸ್ ಕೂಡ ಮಾಡೋದಿಲ್ಲ, ಮತ್ತು ಐಸೋಡೆಲ್ ಒಂದು ಮಾತ್ರ ಕೂಡ ಕೊಡೋದಿಲ್ಲ. ಇಮಿಡಿಯೇಟ್ ಆಗಿ ಜಯದೇವ್ಗೆ ರೆಫರ್ ಮಾಡ್ತಾರೆ. ಹೋಗುವಂಥ ಮಾರ್ಗ ಮಧ್ಯದಲ್ಲಿ ಅಂದರೆ ಚಲಿಸ್ತಾ ಇದ್ದಂತಹ ಬೈಕ್ನ ಮೇಲೆಯೇ ತೀವ್ರ ಎದೆ ನೋವಿನಿಂದ ಬಿದ್ದು ಒದ್ದಾಡ್ತಾ ಇರ್ತಾರೆ. ಆದರೆ ಜನ ಸಹಾಯಕ್ಕೆ ಬರಬೇಕಾಗಿತ್ತು, ಆದರೆ ಬರಲಿಲ್ಲ. ಜನ ಬಂದಿದ್ರೆ ಖಂಡಿತವಾಗ್ಲೂ ಕೂಡ ಆ ಜೀವ ಉಳಿತಾ ಇತ್ತು.